ಕರುನಾಡಿನಾದ್ಯಂತ ಇವತ್ತು ಒಂದೇ ಒಂದು ಸುದ್ದಿ ಹರಿದಾಡ್ತಾ ಇದೆ. ಏನು ಅಂತ ಕೇಳಿದ್ರೆ, ಅಬ್ಬರಿಸಿ ಬೊಬ್ಬಿರಿದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ನಾಳೆ ಇದೆ. ಸೊ ಯಾರು ಗೆಲ್ಲಬಹುದು, ಯಾರು ಸೋಲಬಹುದು, ಯಾರು ಮನೆಗೆ ಹೋಗ್ತಾರೆ, ಯಾರು ಕಪ್ ಗೆಲ್ತಾರೆ, ಈ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಪ್ರತಿಭಟನೆಗಳಾದರೆ, ಕೆಲವು ಕಡೆಗಳಲ್ಲಿ ಪೋಸ್ಟರ್ ವಾರ್ಗಳಾಗ್ತಾ ಇದೆ. ಇನ್ನು ಕೆಲವು ಕಡೆಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳನ್ನು ತಮ್ಮ ಆ ಕಂಟೆಸ್ಟೆಂಟ್ಗಳ ಅಭಿಮಾನಿಗಳು ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಜಯಘೋಷಗಳನ್ನು ಕೂಗ್ತಾ ಇದ್ದಾರೆ. ಸೊ ಹಾಗಾದರೆ ಇದರಲ್ಲಿ ಯಾರು ಗೆಲ್ಲಬಹುದು ಅಂತ ಹೇಳಿ, ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನಮಗೆ ಇಲ್ಲಿ ಕಾಣಿಸುವಂತಹ ಎರಡು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ಒಂದು, ಬಿಬಿಕೆ ಅದ್ದೂರು ಫಿನಾಲೆಗೆ ಜಸ್ಟ್ ಒಂದೇ ದಿನ ಬಾಕಿ ಇದೆ. ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಹಿನ್ನೆಲೆಯಲ್ಲಿ ಗೆಲುವಿನ ನಗೆ ಬೀರುವ ಆ ಸ್ಪರ್ಧಿ ಯಾರು ಅನ್ನುವಂತ ಪ್ರಶ್ನೆ. ಫಿನಾಲೆಯಲ್ಲಿ 3 ಹೆಣ್ಮಕ್ಳು, 3 ಗಂಡ್ಮಕ್ಳು. ಗಿಲ್ಲಿ ನಟ ಅಶ್ವಿನಿ ಗೌಡ, ಮ್ಯೂಟೆಂಟ್ ರಘು, ಧನುಷ್ ಗೌಡ, ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಶೈವ ನಡುವೆ ಫೈಟ್ ಏರ್ಪಟ್ಟಿದೆ. ಆ 6 ಮಂದಿಯಲ್ಲಿ ಗೆಲ್ಲೋದ್ಯಾರು? ಜೋರಾಗಿ ನಡೀತಿದೆ ಕೊನೆ ಹಂತದ ವೋಟಿಂಗ್ ಪ್ರಕ್ರಿಯೆ. ಹಾಗಾದ್ರೆ ಯಾವ ಎಲೆಕ್ಷನ್ಗೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನತೆ. ಈ ಸ್ಪರ್ಧಿಗಳ ಮತಬೇಟೆ ಇದೆಯಲ್ಲ, ಯಾವ ಎಲೆಕ್ಷನ್ಗೂ ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರುನಾಡಿನಾದ್ಯಂತ ಇವತ್ತು ಬಹುಶಃ ನಾರ್ಮಲ್ ಜನರಲ್ ಬಾಡಿ ಎಲೆಕ್ಷನ್ ಹೆಂಗಿರುತ್ತೆ, ಅಸೆಂಬ್ಲಿ ಜನರಲ್ ಬಾಡಿ ಎಲೆಕ್ಷನ್, ಅದೇ ತರ ತಮ್ಮ ಮೊಬೈಲ್ ಇಟ್ಕೊಂಡು ಅಥವಾ ತಮ್ಮ ತಂದೆ ತಾಯಿಯ ಮೊಬೈಲ್ಗಳಲ್ಲಿ ಅಜ್ಜ ಅಜ್ಜಿಯರು ಕೂಡ ವೋಟ್ ಹಾಕುವಂಥ ವಿಡಿಯೋಗಳು ಓಡಾಡ್ತಾ ಇತ್ತು. ಸೊ 99 ವೋಟ್ಗಳಲ್ಲಿ ಎಷ್ಟು ವೋಟ್ ಯಾರಿಗೆ ಹೋಗ್ತಾ ಇದೆ, ಯಾರು ಗೆಲ್ಲಬಹುದು, ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆಷ್ಟು ಕುತೂಹಲ ಇದೆಯೋ ನಮಗೂ ಅಷ್ಟೇ ಕುತೂಹಲ ಇದೆ. ಚರ್ಚೆ ಮಾಡಬೇಕು. ಎಸ್ಪೆಷಲಿ ಅಶ್ವಿನಿ ವರ್ಸಸ್ ಗಿಲ್ಲಿ, ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಬಹಳ ಕುತೂಹಲಕಾರಿ ಅಂಶ ಆಗಿರುವಂಥದ್ದು. ಆರಂಭದಿಂದಲೂ ಕೂಡ ಅಶ್ವಿನಿ ಮತ್ತು ಗಿಲ್ಲಿ ಇವರ ನಡುವಿನಲ್ಲಿ ಬಹಳ ಸ್ಪರ್ಧೆ ಇತ್ತು. ಅದರ ಜೊತೆಯಲ್ಲಿ ರಕ್ಷಿತಾ ಮತ್ತು ಕಾವ್ಯ ಕೂಡ ಆಗಿರಬಹುದು, ಮ್ಯೂಟೆಂಟ್ ರಘು ಅವರಾಗಿರ್ಬೋದು. ಇವರೆಲ್ಲರ ನಡುವಿನಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಬಹಳ 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 ದೊಡ್ಡ ಕ್ವಶನ್. ಇನ್ನು ಅಶ್ವಿನಿ ಗೌಡ ಪ್ಲಸ್ ಪಾಯಿಂಟ್ ಏನಂತ ಹೇಳ್ತೀವಿ ಕೇಳಿ. ಅಶ್ವಿನಿ ಗೌಡ ನೋಡೋಕೆ ವಯಸ್ಸಾದವರು ಅಂತಿದ್ರು ಕೂಡ ಬಹಳ ಪ್ರಬಲವಾಗಿ ಆಟವನ್ನು ಆಡಿದ್ದಾರೆ. 41 ವರ್ಷದ ಅಶ್ವಿನಿ ಗೌಡ ಫ್ಲವರ್ ಅಲ್ಲ ಫೈರ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಆಟದಲ್ಲಿ ಗಟ್ಟಿತನ, ಟ್ರಿಗರ್ ಮಾಡೋರಿಗೆ ಒಳ್ಳೆತನ, ಶ್ರಮ ಬೇಡ. ಟಾಸ್ಕ್ಗಳಲ್ಲಿ ಪುರುಷ ಸ್ಪರ್ಧಿಗಳಿಗೆ ಸಖತ್ ಫೈಟ್ ಅನ್ನು ಕೊಟ್ಟಿದ್ರು ಅಶ್ವಿನಿ ಗೌಡ. ಯಾವುದೇ ಟಾಸ್ಕ್ ಕೊಟ್ಟರು ಕೂಡ ಕೊನೆವರೆಗೂ ಛಲಘಾತಿಯಂತೆ ಸೆಣಸಿದ್ದಾರೆ. ಅರಸರು ಸೇವಕರು ಟಾಸ್ಕ್ನಲ್ಲಿ ಅಸುರಾಧಿಪತಿ ಸುದಿಗೆ ಕ್ಯಾರೆ ಅಂತಿರಲಿಲ್ಲ. ಕೊನೆ ವಾರದ ಕಿಚ್ಚನ ಚಪ್ಪಾಳೆಯನ್ನು ಪಡೆದು ಬೇಷ್ ಅಂತ ಅನ್ಸ್ಕೊಂಡಿದ್ದಾರೆ ಅಶ್ವಿನಿ ಗೌಡ. 41 ವರ್ಷದ ಅಶ್ವಿನಿ ಗೌಡ ಫ್ಲವರ್ ಅಲ್ಲ ಅಂತೆ, ಫೈರ್ ಅಂತೆ. ಸೊ ಏಜ್ ಈಸ್ ನಾಟ್ ಎ ಮ್ಯಾಟರ್ ಅಂತ ಹೇಳಿ ಬಹಳ ಪ್ರಬಲವಾಗಿ ಪೈಪೋಟಿಯನ್ನು ಕೊಟ್ಟವರು, ಎಲ್ಲ ಸ್ಪರ್ಧಿಗಳಿಗೂ ಕೂಡ ಪೈಪೋಟಿಯನ್ನು ಕೊಟ್ಟವರು ಅಶ್ವಿನಿ ಗೌಡ. ಅದಲ್ಲದೆ ಆರಂಭದ ದಿನಗಳಿಂದಲೂ ಕೂಡ ಮನೆಯಲ್ಲಿ ಒಂದು ಹೈಲೈಟೆಡ್ ಕ್ಯಾರೆಕ್ಟರ್ ಆಗಿ ಇದ್ದಿದ್ರು ಇವರು. ಸೊ ಗಿಲ್ಲಿ ಇವರ ವಿಚಾರಕ್ಕೆ ಮತ್ತೆ ಬರೋಣ. ಈಗ ಸದ್ಯಕ್ಕೆ ಅಶ್ವಿನಿ ಗೌಡರ ಬಗ್ಗೆ ನೋಡೋದಾದ್ರೆ ಪ್ಲಸ್ ಪಾಯಿಂಟ್ ಏನು ಅಂತ, ಆರಂಭದಿಂದಲೂ ಕೂಡ ಹೈಲೈಟೆಡ್ ಕ್ಯಾರೆಕ್ಟರ್ ಆಗಿದ್ರು. ಪದೇ ಗಲಾಟೆಗಳು ಮನೆಯಲ್ಲಿ ಮಾಡ್ತಾ ಇದ್ರು. ವಿ ಕಾಂಟ್ ಇಗ್ನೋರ್ ದ್ಯಾಟ್. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಜೊತೆಯಲ್ಲಿ, ಮೇ ಬಿ ಜಾಹ್ನವಿ ಅವ್ರ ಜೊತೆಯಲ್ಲೂ ಕೂಡ ಮಾಡಿದ್ರು ಅನ್ಸುತ್ತೆ. ಎವ್ರಿ ಕಂಟೆಸ್ಟೆಂಟ್ ಜೊತೆಯಲ್ಲಿ ಕೂಡ, ಅದು ಎಸ್ಪೆಷಲಿ ರಕ್ಷಿತಾ ಮತ್ತು ಅಶ್ವಿನಿಗೆ ಆದಂಥ ಗಲಾಟೆ, ಅದು ಗಿಲ್ಲಿಗೂ ಮತ್ತು ಅಶ್ವಿನಿ ಅವರಿಗೆ ಆಗಿರುವಂಥ ಗಲಾಟೆ, ಕಾವ್ಯ ಮತ್ತು ಅಶ್ವಿನಿಗೆ ಆಗಿರುವಂಥ ಗಲಾಟೆ. ಸೊ ಈ ಎಲ್ಲ ಗಲಾಟೆಗಳ ಹೈಲೈಟ್ ಆಗಿರುವಂಥದ್ದು. ಸೊ ಹೆಚ್ಚಾಗಿ ಕ್ಯಾಮ್ರಾದ ಎದುರಿಗೆ ಅಶ್ವಿನಿ ಅವರು ಕಾಣಿಸ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂಟಿಯಾಗಿ ಬಿಗ್ ಬಾಸ್ ಮನೆ ಪ್ರವೇಶವನ್ನ ಮಾಡಿದ್ರು ಅಶ್ವಿನಿ ಗೌಡ ನೋಡೋಕೆ ಸುಂದರಿ, ಅವರು ನಗು ಕೂಡ ಚಂದವಂತೆ. ಅಶ್ವಿನಿ ಗೌಡ ಗಾಂಭೀರ್ಯವೇ ಮೈವೆತ್ತ ರಾಜಮಾತೆಯಾಗಿ ಕಾಣಿಸಿಕೊಂಡಿದ್ರು ಅಲ್ಲಿ. ದೈಹಿಕವಾಗಿ ಮಾನಸಿಕವಾಗಿ ಸಖತ್ ಸ್ಟ್ರಾಂಗ್ ಆಗಿದ್ದಾರೆ ಅಶ್ವಿನಿ ಗೌಡ. ಆಟದಲ್ಲಿ ಗಟ್ಟಿತನ, ಟ್ರಿಗರ್ ಮಾಡೋರಿಗೆ ತಿರುಗೇಟು, ಶ್ರಮ ಬೇಡ, ಪಾಲಿಟಿಕ್ಸ್ ಬೇಡ ಅಂತ. ಸೊ ಟಾಪ್ 6 ಸ್ಪರ್ಧಿಗಳಲ್ಲಿ ಅಶ್ವಿನಿ ಗೌಡಗಿದೆ ವಿಶೇಷ ಸ್ಥಾನ. ಎಸ್, ಖಂಡಿತ ವಯಸ್ಸಿಗೆ ಗೋಲಿ ಹೊಡೆದು ಗೋಲ್ ಮುಟ್ಟಿದ್ದಾರೆ ಅಶ್ವಿನಿ ಗೌಡ. ಬಹುಶಃ ಕಡೆಯ ಹಂತದ ಅವರ ಸ್ಪರ್ಧೆ ಏನಿತ್ತು ಅದ್ಭುತವಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಹಿಂದಿನ ಸೀಸನ್ಗಳಲ್ಲಿ ಬಿಗ್ ಮನೆಗೆ ವಿಲನ್ ಆಗಿದ್ದವರು ಪುರುಷರು, ಆದ್ರೆ ಇಲ್ಲಿ ವಿಲನ್ ಪಟ್ಟ ಅಲಂಕರಿಸಿದವರು ಫೈರ್ ಲೇಡಿ ಅಶ್ವಿನಿ. ಎಸ್, ಅಶ್ವಿನಿ ಗೌಡ ಗೆಲುವಿನ ಲೆಕ್ಕ ಏನು, ಪ್ಲಸ್ ಮೈನಸ್ ಏನು, ಇದೆಲ್ಲದನ್ನ ತೋರಿಸ್ತೀವಿ. ಅಶ್ವವೇಗ ನ್ಯೂಸ್ನಲ್ಲಿ ಬಿಬಿಕೆ 12ರ ಎಕ್ಸ್ಕ್ಲೂಸಿವ್ ಸ್ಟೋರಿ.
ಈ 111 ದಿನಗಳ ಜರ್ನಿಯನ್ನ ಒಮ್ಮೆ ಮೆಲುಕು ಹಾಕಿಬಿಡ್ತೀವಿ ನಾವು ನಿಮ್ಮ ಎದುರಿಗೆ. ಟಾಪ್ 6 ಸ್ಪರ್ಧಿಗಳಲ್ಲಿ ಅಶ್ವಿನಿ ಗೌಡ ವಯಸ್ಸಿಗೆ ಗೋಲಿ ಹೊಡೆದಿದ್ರು. ಮತ್ತೆ ಪ್ರತಿ ಬಾರಿ ನೀವು ನೋಡಿದ್ರು ಕೂಡ ಯಾರು ಒಬ್ಬ ಪುರುಷ ಸ್ಪರ್ಧಿ ಅಲ್ಲಿ ವಿಲನ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ರು. ಹೆಚ್ಚಿನ ಚರ್ಚೆ ಆಗ್ತಾ ಇದ್ದದ್ದು ಓರ್ವ ಪುರುಷ ಸ್ಪರ್ಧಿ ಬಗ್ಗೆ. ಆದರೆ ಈ ಬಾರಿ ವಿಲನ್ ಅಂತ ಗುರುತಿಸಿಕೊಂಡವರು ಅಶ್ವಿನಿ. ಹೊರಗೂ ಅಷ್ಟೇ, ಮನೆಯ ಒಳಗಡೆನೂ ಅಷ್ಟೇ ಬಹಳ ಚರ್ಚೆಗಳಾಗ್ತಾ ಇತ್ತು. ಅವರು ತುಂಬಾ ಜಗಳಗಳನ್ನು ಮಾಡ್ತಾರೆ, ಪದೇ ಪದೇ ಕೂಗಾಡ್ತಾರೆ, ಕ್ಷುಲ್ಲಕ ಕಾರಣಗಳಿಗೆ ಗಲಾಟೆ ಮಾಡ್ತಾರೆ. ಇಂತಹ ಕೆಲವು ಆಪಾದನೆಗಳು ಕೂಡ ಬಂದಿತ್ತು. ಹಾಗಾಗಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ರೀತಿಯಲ್ಲಿ ಕಾಣಿಸಿಕೊಂಡ್ರು ಅಶ್ವಿನಿ ಅವರು. ಇದನ್ನ ಅಲ್ಲಗಳೆಯುವ ಹಾಗಿಲ್ಲ. ಸೊ ಹಾಗಾದ್ರೆ ಅವರು ಮೈನಸ್ ಪಾಯಿಂಟ್ ಏನಂತ ನೋಡೋದಾದ್ರೆ, ಗೆಜ್ಜೆ ಸೌಂಡ್ ತಂದಂತಹ ಗ್ರಾಚಾರ, ಜಾಹ್ನವಿ ಜೊತೆ ತಮಾಷೆಗೆ ಹೋಗಿ ಅದು ಅಮಾಸೆ ಆಯ್ತು. ಹೌದು, ರಕ್ಷಿತಾ ಜೊತೆಗೆ ವರ್ತಿಸಿದ ರೀತಿ ದೊಡ್ಡ ಡ್ಯಾಮೇಜ್ ಆಗಿತ್ತು. ಒಂದು ಹೆಣ್ಣಿಗೆ ಆ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಮಾತುಗಳು ಹುಟ್ಕೊಂಡು 50 ದಿನದವರೆಗೂ ಬೆಂಬಿಡದೆ ಕಾಡಿತ್ತು ಆ ನೆಗೆಟಿವಿಟಿ. ಅಶ್ವಿನಿ ರಘು ನಡುವೆ ಏಕವಚನದ ಗಲಾಟೆ ಆಯಿತು. ಇದನ್ನು ಕೂಡ ಮೆಲುಕು ಹಾಕಬೇಕು. ಇದು ಅಶ್ವಿನಿ ಅವರಿಗೆ ಮತ್ತೊಂದು ಹೊಡೆತವನ್ನು ತಂದುಕೊಡ್ತು. ಒಮ್ಮೆಯೂ ಕ್ಯಾಪ್ಟನ್ಸಿಶಿಪ್ ಭಾಗ್ಯ ಇವರಿಗೆ ಸಿಗಲೇ ಇಲ್ಲ. ಒಮ್ಮೆ ಕೂಡ ಹಲವು ಬಾರಿ ಕಳಪೆ ಪಟ್ಟ ಸೆರೆವಾಸ ತಪ್ಪಲಿಲ್ಲ. ಅರಸಿಯಾಗಿ ಒಂದಿಷ್ಟು ಎಡವಟ್ಟನ್ನು ಮಾಡಿಕೊಂಡಿದ್ರು ಅಶ್ವಿನಿ ಅವರು ಆರಂಭದ ದಿನಗಳಲ್ಲೇ. ಗೆಜ್ಜೆ ಸೌಂಡ್ ಮಾಡಿ ಸರಿಯಾಗಿ ಕನ್ನಡ ಬಾರದಂತಹ ರಕ್ಷಿತಳ ಪರವಾಗಿ ಜನಬೆಂಬಲ ಹುಟ್ಟುವ ಹಾಗೆ ಬಹುಶಃ ಮಾಡಿದ್ದೇ ಇವರ ಈ ನಡೆ ಅಂತಾನೆ ಹೇಳ್ಬೋದು. ಗೆಜ್ಜೆ ಶಬ್ದಗಳನ್ನು ಮಾಡಿದ್ರು, ಅದನ್ನ ರಕ್ಷಿತಾ ಅನ್ನುವ ಹುಡುಗಿಯ ಮೇಲೆ ಹಾಕ್ತಾರೆ. ಇವರು ಮತ್ತೆ ಜಾಹ್ನವಿ ಮಾಡಿದಂಥದ್ದು ಅದು ಕಿಚ್ಚ ಸುದೀಪಿಗೂ ಕೂಡ ಸಿಟ್ಟು ಬರೆಸುತ್ತೆ, ಕರುನಾಡಿನ ಜನತೆಗೂ ಸಿಟ್ಟು ಬರೆಸುತ್ತೆ. ಇಲ್ಲ ಸಲ್ಲದ ಆಪಾದನೆಗಳು ಬೇಕಾ ಅಂತ ಕೇಳ್ತಾರೆ. ಆ ನಂತರ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಇಲ್ಲ, ಇದೆಲ್ಲವೂ ನಾವು ತಮಾಷೆಗೆ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಈ ವಿಚಾರ ಬಹುಶಃ 50 ದಿನಗಳವರೆಗೂ ಕೂಡ ಅದು ಮಾರ್ಧನಿಸಿತ್ತು ಆ ಮನೆಯಲ್ಲಿ. ಪದೇ ಪದೇ ಆ ಎಡವಟ್ಟು ಮಾಡಿದ್ರಲ್ಲ, ಅರಸಿಯಾಗಿ ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ರಲ್ಲ, ಆ ವಿಚಾರದ ಕುರಿತಾಗಿ ಚರ್ಚೆ ಆಗ್ತಾನೆ ಇತ್ತು. ಒಂದು ಕಡೆಯಲ್ಲಿ ಗಿಲ್ಲಿ ಮತ್ತು ಜಾಹ್ನವಿ ರಘು ಇವರದ್ದು ಒಂದು ತಂಡವಾದರೆ, ಇತ್ತ ಅಶ್ವಿನಿ, ಜಾಹ್ನವಿ ಮತ್ತು ಮುಂತಾದವರು ಧ್ರುವಂತ್ ಇವರದ್ದೆಲ್ಲ ಒಂದು ತಂಡವನ್ನು ಕಟ್ಕೊಂಡಿದ್ರು. ಎಲ್ಲ ಕಡೆಗಳಲ್ಲಿ ಕೂಡ ನೆಗೆಟಿವ್ ಆಗಿ ಕಾಣಿಸ್ಕೊಡ್ತಾ ಇದ್ರು. ಎಸ್ಪೆಷಲಿ ರಘು ಅವರು ಏನೋ ಸೌಮ್ಯ ಸ್ವಭಾವದವರು ಅಥವಾ ಜೆಂಟಲ್ಮ್ಯಾನ್ ಅಂತ ಕೆಲವರು ಹೇಳ್ತಾರೆ. ಅವ್ರ ಜೊತೆ ಆದಂತಹ ಏಕವಚನದ ಕುರಿತಾಗಿರ್ತಕ್ಕಂಥ ಗಲಾಟೆ ಇದೆಯಲ್ಲ, ಅದು ಕೂಡ ಅಷ್ಟೇ ಚರ್ಚೆಗೆ ಗ್ರಾಸವಾಯಿತು. ನನ್ನನ್ನ ನೀನು ಗೀನು ಅಂತ ಕರಿಬೇಡ, ಮೇಡಮ್ ಅಂತ ಕರಿಬೇಕು. ಮನೆಯವರು ಪ್ರತಿಯೊಬ್ಬರು ಕೂಡ ನನ್ನನ್ನ ಮೇಡಮ್ ಅಂತಾನೆ ಕರಿಬೇಕು ಅಂತ ಹೇಳಿತ್ತು. ಎಲ್ಲ ಒಂದು ಕಡೆ ಅಪಹಾಸ್ಯಕ್ಕೂ ಕೂಡ ಅವರು ಒಳಗಾದ್ರು. ನೀವೇನು ದೇವರ ಅಂತ ಕೂಡ ಕೆಲವು ಜನರುಗಳು ಕೇಳಕ್ ಶುರು ಮಾಡಿದ್ರು. ಸೊ ಇದು ಅಶ್ವಿನಿ ಅವರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತಾನೆ ಹೇಳ್ಬೋದು. ಸೊ ಪಾಸಿಟಿವ್ ಏನೆಲ್ಲ ಇತ್ತು ಅಂತ ಕೂಡ ನಾವು ನಿಮ್ಗೆ ತೋರಿಸಿದ್ವಿ. 41 ವರ್ಷ ಆದರೂ ಕೂಡ ಉಳಿದ ಎಲ್ಲ ಸ್ಪರ್ಧೆಗಳ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಪೈಪೋಟಿಯಲ್ಲಿದ್ದರು, ಯಾವ ರೀತಿಯಾಗಿ ದೈಹಿಕವಾಗಿ ತೊಡಗಿಸ್ಕೊಂಡ್ರು, ದೈಹಿಕವಾಗಿರ್ತಕ್ಕಂಥ ಟಾಸ್ಕ್ಗಳಲ್ಲಿ ಕೂಡ ಯಾವ ರೀತಿ ಆಟ ಆಡಿದ್ರು, ಇದೆಲ್ಲದನ್ನು ಕೂಡ ಹೇಳಿದ್ವಿ. ಇದೀಗ ಮೈನಸ್ ಪಾಯಿಂಟನ್ನು ಮತ್ತೊಮ್ಮೆ ನಾವು ಮೊಳಕೆ ಹಾಕೋದಾದರೆ, ಒಮ್ಮೆ ಕೂಡ ಇವರಿಗೆ ಕ್ಯಾಪ್ಟನ್ಸಿಶಿಪ್ ಸಿಗಲಿಲ್ಲ. ಹಲವು ಬಾರಿ ಕಳಪೆ ಪಟ್ಟವನ್ನ ಸರಿಸಿದ್ರು, ಸೆರೆವಾಸಕ್ಕೆ ಹೋದ್ರು, ಅರಸಿಯಾಗಿ ಒಂದಿಷ್ಟು ಎಡವಟ್ಟನ್ನು ಮಾಡಿಕೊಂಡ್ರು. ಸೆರೆವಾಸಕ್ಕೆ ಹೋದ್ರು ಕೂಡ ನಾವು ವೆಜಿಟೇಬಲ್ಗಳನ್ನ ಕಟ್ ಮಾಡಲ್ಲ ಅಂತ ಹೇಳಿದ್ರು. ಗೆಜ್ಜೆ ಸೌಂಡ್ ದೊಡ್ಡದೊಂದು ಗ್ರಾಚಾರವನ್ನೇ ತಂದಿತ್ತು ಇವರಿಗೆ. ಜಾಹ್ನವಿ ಜೊತೆ ತಮಾಷೆಗೆ ಹೋಗಿ ಅದು ಅಮಾಸೆ ಆಗಿದ್ದಂತೂ ಸತ್ಯ ಅಲ್ವಾ. 50 ದಿನದವರೆಗೂ ಬೆಂಬಿಡದೆ ಕಾಗಿತ್ತಂತೆ ಆ ನೆಗೆಟಿವಿಟಿ ಕಾಡಿತ್ತು. ಆ ನೆಗೆಟಿವಿಟಿ ಅಶ್ವಿನಿ ರಘು ನಡುವೆ ಏಕವಚನದ ಗಲಾಟೆ ಆಗಿತ್ತು. ಇದು ಅಶ್ವಿನಿ ಅವರಿಗೆ ಮತ್ತೊಂದು ಹೊಡೆತವನ್ನು ಕೂಡ ನೀಡಿತ್ತು. ಒಮ್ಮೆ ಕೂಡ ಕ್ಯಾಪ್ಟನ್ಸಿಶಿಪ್ ಭಾಗ್ಯ ಸಿಗಲಿಲ್ಲ. ಸೊ ಇವಿಷ್ಟು ಅವರ ನೆಗೆಟಿವಿಟಿ ಅಂತಲೇ ಹೇಳ್ಬೋದು. ಒಂದು ಕಡೆಯಲ್ಲಿ ವಿಲನ್ ಆಗಿ ಗುರುತಿಸ್ಕೊಂಡ್ರು. ಬಹುಶಃ ಅದನ್ನ ವಿಲನ್ ಆಗಿ ಗುರುತಿಸ್ಕೊಂಡಿದ್ದನ್ನೇ ಅವರು ಆಸ್ವಾದವನ್ನು ಮಾಡಿದ್ರು ಏನೋ ಗೊತ್ತಿಲ್ಲ, ಅದನ್ನೇ ಖುಷಿ ಪಟ್ಟರೋ ಏನೋ ಗೊತ್ತಿಲ್ಲ. ಆದರೆ ಅದನ್ನ ಕರೆಕ್ಟಾಗಿ ಎನ್ಕ್ಯಾಚ್ ಮಾಡಿದ್ಯಾರು ಅಂತ ಕೇಳಿದರೆ ಗಿಲ್ಲಿ. ಸೊ ಗಿಲ್ಲಿ ಮತ್ತು ಇವರ ನಡುವಿನಲ್ಲಿ ಆದಂತಹ ವೈಮನಸ್ತಾಪಗಳಾಗಿರ್ಬೋದು. ಆರಂಭದ ದಿನಗಳಲ್ಲಿ ಕೂಡ ಏನೋ ಮೊದಲಿಂದ ಒಂದು ಮಾತಿತ್ತು, ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಯಾರು ಏನೇ ಆಗಿರಲಿ, ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಬಿಗ್ ಬಾಸ್ ಮನೆ ಒಳಗಡೆ ಬಂದ ಕೂಡಲೇ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಆಗಿ ಪ್ರತಿಸ್ಪರ್ಧಿಗಳಾಗಿ ಇರಬೇಕು ಅನ್ನುವ ಆ ಕಾನ್ಸೆಪ್ಟಿಗೆ ಅಶ್ವಿನಿ ಗೌಡ ಅವರು ಎಲ್ಲೋ ಒಂದು ಚೂರು ನೆಗೆಟಿವಿಟಿಯನ್ನ ಬೀರಿದ್ರ ಅಂತ ಹೇಳಿ. BBK 12ಕ್ಕೆ ಕಿಕ್ ಕೊಟ್ಟ
ಗಿಲ್ಲಿ ಅಶ್ವಿನಿ ಕಾಂಬಿನೇಷನ್ ಇದು ಮಾತ್ರ ನಾವೆಲ್ಲರೂ ಒಪ್ಕೊಳ್ಳಬೇಕು. ಇಡೀ ಮನೆ ಆವರಿಸಿದ್ದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅನ್ನೋದಂತೂ ಸತ್ಯ. ವಾರದ ಪಂಚಾಯಿತಿಯಲ್ಲೂ ಇದೇ ಮಾತು ಹೇಳಿದ್ರು ಕಿಚ್ಚ ಸುದೀಪ್. ಅಶ್ವಿನಿ ಗಿಲ್ಲಿ ಇಲ್ಲದೆ ಈ ಸೀಸನ್ನಲ್ಲಿ ಸ್ವಾರಸ್ಯವೇ ಇರಲ್ಲ. ಹೌದು, ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿರುವಂತಹ ಕಿಲಾಡಿ ಜೋಡಿ ಇವರಿಬ್ರು. ಮೊದಲಾರ್ಧ ಅತ್ತೆ ಮಗಳು ಅಂತ ರೇಗಿಸ್ತಾ ಇದ್ದಂತಹ ಗಿಲ್ಲಿ ಮಾತುಗಳಿಗೆ ಪದೇ ಪದೇ ಅಶ್ವಿನಿ ಗೌಡ ಟಾಂಗ್ ಕೊಡ್ತಾ ಇದ್ರು. ಪರಸ್ಪರ ಕೆಣಕಲಿಲ್ಲ ಅಂದ್ರೆ ಆ ದಿನಕ್ಕೆ ಕೊನೆಯೇ ಇರ್ತಾ ಇರಲಿಲ್ವಂತೆ. ಹೌದು ಸತ್ಯ. ಅಶ್ವಿನಿ 2.0 ವರ್ಷನ್ನಲ್ಲಿ ಇಬ್ಬರು ಒಟ್ಟಿಗೆ ಉಸ್ತುವಾರಿಯನ್ನು ಕೂಡ ಮಾಡಿದ್ರು. ಅಲ್ಲೂ ಗಲಾಟೆಯೇ ಆಯ್ತು. ಅಲ್ಲಿ ಗಿಲ್ಲಿಗಿಂತ ಹೆಚ್ಚು ಪ್ಲಸ್ ಆಗಿದ್ದು ಅಶ್ವಿನಿ ಗೌಡಗೆ. ತಾಳ್ಮೆ ತಕೊಂಡು ಆಟ ಅನಲೈಸ್ ಮಾಡಿದ್ರು ಅಶ್ವಿನಿ ಅವರು. ಇದನ್ನು ಕೂಡ ನಾವು ಮೆಲ್ಕು ಹಾಕಬೇಕು. ಕೊನೆಯಲ್ಲಿ ಪರಸ್ಪರ ಕ್ಷಮೆ ಕೇಳಿಕೊಂಡು ಗಿಲ್ಲಿ ಅಶ್ವಿನಿ ಒಟ್ಟಿಗಾದ್ರು. ಈಗ ಫಿನಾಲೆಯಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಎದುರಾಗ್ತಾ ಇದ್ದಾರೆ. ಯಾರು ಗೆಲ್ಲಬಹುದು ಇವರಿಬ್ಬರಲ್ಲಿ? ಗೆಲ್ಲೋದು ಯಾರು? ಇದು $1 ಮಿಲಿಯನ್ ಪ್ರಶ್ನೆ. ಯಸ್, ಅಶ್ವಿನಿ ಅವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲವಿದೆ, ಅಭಿಮಾನಿ ಬಳಗ ಹುಟ್ಕೊಂಡಿದೆ. ಇತ್ತ ಗಿಲ್ಲಿ ಅವರಿಗೂ ಕೂಡ ಅಭಿಮಾನಿ ಬೆಂಬಲ ಹುಟ್ಕೊಂಡಿದೆ. ದ ಫಿನಾಲೆಯಲ್ಲಿ ಯಾರು ಗೆಲ್ಲಬಹುದು? ಸೀನಿಯಾರಿಟಿ ವೈಸ್ ಆಗಲಿ ಅಥವಾ ಬೇರೆ ವಿಚಾರಗಳಲ್ಲಾಗಲಿ ಅಶ್ವಿನಿ ಅವರು ಮನೆಯಲ್ಲಿ ಒಂದು ರೀತಿಯ ನಾಯಕಿಯಾಗಿ ಆರಂಭದಿಂದಲೂ ಕೂಡ ಗುರುತಿಸಿಕೊಂಡಿದ್ರು. ಅದಲ್ಲದೆ ಅಶ್ವಿನಿ ಗೌಡ ಇಲ್ಲದೆ ಇದ್ದಿದ್ರೆ, ಗಿಲ್ಲಿ ಇಲ್ಲದೆ ಇದ್ದಿದ್ರೆ, ಇವರಿಬ್ಬರು ಪದೇ ಪದೇ ಕಿತ್ತಾಡದೆ ಇದ್ದಿದ್ರೆ ಈ ಬಾರಿಯ ಸೀಸನ್ 12ರಲ್ಲಿ ಸ್ವಾರಸ್ಯವೇ ಇರ್ತಾ ಇರಲಿಲ್ಲ, ಒಂದು ಎಂಟರ್ಟೈನ್ಮೆಂಟೇ ಇರ್ತಾ ಇರಲಿಲ್ಲ ಅನ್ನುವಂಥ ವಾಸ್ತವ ಸತ್ಯವನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಅದೆಷ್ಟೇ ನೆಗೆಟಿವಿಟಿಗಳಿರಲಿ, ಅದೆಷ್ಟೇ ಪಾಸಿಟಿವಿಟಿಗಳಿರಲಿ, ಇವೆಲ್ಲದರ ಮಿಡಲಲ್ಲಿ ಕೂಡ ಅಶ್ವಿನಿ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅಶ್ವಿನಿ ಮತ್ತು ಗಿಲ್ಲಿಯ ನಡುವಿನ ಆ ಟಾಕ್ ವಾರನ್ನು ನೋಡೋಕ್ಕೋಸ್ಕರವೇ ಎಷ್ಟೋ ಜನ ಟಿವಿಯ ಮುಂದೆ ಕೂತ್ಕೊಳ್ತಾ ಇದ್ರು. ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇದ್ರು. ಈಗ ಫಿನಾಲೆಯಲ್ಲಿ ಇವರಿಬ್ರು ಕೂಡ ಎದುರಾಗ್ತಾ ಇದ್ದಾರೆ. ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು? ಗಿಲ್ಲಿನ ಅಶ್ವಿನಿನ ಅನ್ನುವಂತ ಪ್ರಶ್ನೆ ಇಲ್ಲಿ. BBK 12ಕ್ಕೆ ಕಿಕ್ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಅನ್ಡೌಟೆಡ್ಲಿ ಗಿಲ್ಲಿ ಮತ್ತು ಅಶ್ವಿನಿಯ ಜೋಡಿ. ಒಂದು ಸತಿ ಆರಂಭದಲ್ಲಿ ನೆಗೆಟಿವಿಟಿಯೇ ಹೆಚ್ಚಾಗಿತ್ತು ಅಶ್ವಿನಿ ಅವರ ಪರವಾಗಿ. ಆನಂತರ ಸ್ವಲ್ಪ ನ್ಯೂಟ್ರಲ್ ಆಯಿತು, ಪಾಸಿಟಿವಿಟಿಗೆ ಕನ್ವರ್ಟ್ ಆಗ್ತಾ ಇತ್ತು. ಸೊ ಈಗ ಜನರು ಯಾರಿಗೆ ಮತ ಹಾಕ್ತಾರೆ ಅದನ್ನ ನಾವು ಕಾದು ನೋಡಬೇಕು. ಅದಕ್ಕೂ ಮೊದಲಿಗೆ ಒಂದಿಷ್ಟು ಇನ್ಸೈಡ್ ಸ್ಟೋರಿಗಳನ್ನು ನಿಮಗೆ ಕೊಡಬೇಕು. ಟಾಪ್ 6 ಸ್ಪರ್ಧಿಗಳು ಏನಿದ್ದಾರೆ ನೋಡಿ, ಇದರಲ್ಲಿ ಅತಿ ಹೆಚ್ಚು ಜನರ ನಿರೀಕ್ಷೆ ಇರುವಂಥದ್ದು ಐದರ್ ಗಿಲ್ಲಿ ಅಥವಾ ಅಶ್ವಿನಿ ಗೌಡ ಅನ್ನುವಂಥದ್ದು. ಇಬ್ರು ಕೂಡ ಸೆನ್ಸೇಷನಲ್ ನ್ಯೂಸ್ ಆಗಿಬಿಟ್ಟಿದ್ರು ರಾಜ್ಯಾದ್ಯಂತ. ಈ ಬಾರಿಯ ಬಿಗ್ ಬಾಸ್ 12ರ ಯಶಸ್ಸಿನ ಹಿಂದೆ ಇರುವಂತಹ ಕೆಲವು ರೂವಾರಿಗಳಲ್ಲಿ ಇವರಿಬ್ಬರ ಹೆಸರನ್ನು ಕೂಡ ನಾವು ಗಟ್ಟಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಇಡೀ ಮನೆ ಆವರಿಸಿದ್ದು ಗಿಲ್ಲಿ ಹಾಗೂ ಅಶ್ವಿನಿ ಗೌಡ. ವಾರದ ಪಂಚಾಯಿತಿಯಲ್ಲೂ ಇದೇ ಮಾತನ್ನ ಕಿಚ್ಚ ಸುದೀಪ್ ಹೇಳಿದ್ರು. ಅಶ್ವಿನಿ 2.0 ವರ್ಷನ್ನಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಉಸ್ತುವಾರಿಯನ್ನು ಕೂಡ ಮಾಡಿದ್ರು. ಆರಂಭದ ದಿನಗಳಲ್ಲಿ ಏನು ಅಬ್ಬರಿಸಿ ಬೊಬ್ಬರಿತಿದ್ದ ಅಶ್ವಿನಿ ಗೌಡ ಅವರು ಆ ನಂತರ ಸಾಫ್ಟ್ ಆಗ್ತಾ ಬಂದ್ರು ಅನ್ನುವಂಥ ಮಾತುಗಳು ಕೂಡ ಇವೆ. ಇತ್ತೀಚೆಗಂತೂ ತುಂಬಾ ಸಾಫ್ಟ್ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇವೆ. ಸೊ ಇದೇ ಎಲ್ಲೋ ಒಂದು ಕಡೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಸೊ ಅಶ್ವಿನಿ ಗೌಡ ಮತ್ತು ಗಿಲ್ಲಿಯ ಕಾಂಬಿನೇಷನ್ ಏನಿದೆ, ಈ ಬಾರಿಯ ಬಿಗ್ ಬಾಸ್ 12ಕ್ಕೆ ಬಿಗ್ ಕಿಕ್ ಕೊಟ್ಟಂತಹ ಕಾಂಬಿನೇಷನ್ ಅದು.